ಈವೆಂಟಲ್ಲಿ ಇಳ್ಕೊಂಡಿರ್ತೀನಿ, ಈವೆಂಟಲ್ಲಿ ಮುಂದೆ ಒಂದು ಕಿಲ್ ಆಗುತ್ತೆ, ಅಲ್ಲಿಂದ ಸೋತಾಗ್ಬಿಟ್ಟು ಮಿನಿ ಈವೆಂಟಿಗೆ ಇಳ್ಕೊತೀನಿ ನಾನು. ಇವಾಗ ಇಬ್ಬರು ಪ್ಯಾರಾಚೂಟ್ ಇಳಿದಿರೋ ಸೌಂಡ್ ಸ್ವಲ್ಪ ಡ್ಯಾಮೇಜ್ ಕೊಡ್ತೀನಿ. ಇನ್ನೊಂದು ಗನ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತೀನಿ. ನನಗೆ ಸಿಕ್ತು. ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನಾನು ಇನ್ನೊಂದು ಗನ್ನಿಂದ. ಇಲ್ಲಿಂದ ಬರ್ತಾನೆ ಅದಕ್ಕೆ ಕಾಯ್ತಾ ಇರ್ತೀನಿ. ಬೇಟ್ ಕೂಡ ಮಾಡ್ತೀನಿ, ಆಗಲ್ಲ. ಇನ್ನೂ ಹಿಂಗಿದ್ರೆ ಲೂಟ್ ಮಾಡಿ ಇರೋ ಬೇಟ್ ಆಗ್ತಾಯಿಲ್ಲ ಅಂತ ಲೂಟ್ ಮಾಡಕ್ಕೆ ಹೋಗ್ತೀನಿ. ಯಾವಾಗ ಸಿಗುತ್ತೆ ಅವಾಗ ಹೊಡಿತೀನಿ ಆರಾಮ್ಸೆ ಅಂತ ಕಾನ್ಫಿಡೆನ್ಸ್ ಅಂತ. ನೀನೊಬ್ಬ ಪಾಪ ಪಾಪ ನೆಲನೇ ನೋಡಿರಲ್ಲ, ಮಾಡ್ಬಿಡ್ತೀನಿ. ನಿಮ್ಗೆ ಆಗಲ್ ಕೊಟ್ಟರೆ ನೀರುತ್ತೆ ಅಂತ ಈಸಿ ಬಂದ್ಬಿಟ್ರೆ ಇದ್ದೀನಿ. ಈಸಿ ಬಂದ್ಬಿಟ್ರೆ ಇದೆ. ಇನ್ನೊಬ್ಬ ಎಲ್ಲೋನೇ ಅಂತ ಹುಡುಕ್ತಾ ಇದ್ದಾನೆ, ಸಿಗ್ತಾ ಇರಲ್ಲ. ಹಿಂಗಿದ್ರು ಫಿನಿಶ್ ಆಗ್ತಾ ಬಿಡು, ಕೊಡ್ತಾನೆ ಅಂತ ಸುಮ್ಮನೆ ಲೂಟ್ ಮಾಡ್ತಾ ಇದೆ. ಕಾಣಿಸ್ಕೊಂಡೆ ಇವಾಗ ಲೂಟ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಹಾಕೋತೀನಿ. ಹಂಗೆ ಇಲ್ಲಿ ಇವಾಗ ತುಂಬ ಹೊತ್ತು ಲೂಟ್ ಮಾಡ್ತೀನಿ. ಆಫೀಸ್ ರಿವೆಂಜ್ ತಗೋಣ ಅಂತ ಇವರೇ ರಿಕಲ್ ಆಗ್ಬಿಟ್ಟು ಬರ್ತಾರೆ ನೋಡ್ರಿ. ಮತ್ತೆ 2v3 ಹೆಂಗೆ ಹೊಡಿತೀವಿ ನಮ್ಮ ಸ್ಕ್ವಾಡ್ ಅಂತ. ಅಕ್ಕನ ಲೂಟ್ ಹಾಕ್ತೆ ಎದೆ ವರ್ಕು ಲೂಟ್ ಹಾಕ್ತೆ ಇಲ್ಲಿ. ಇವಾಗ ಹೇಳ್ತಾನೆ ಟೀಮೇಟ್ ಬಗ್ಗೆ ಬಂತು ಅಂತ. ಸೊ ಹೋಗ್ತೀನಿ. फर्स्ट ऑन ऑफ कर देना ಮತ್ತೆ ये हेड पड़ा उसको मैं जोन और क्या बाहर ಇನ್ನೊಂದು ಕುತ್ಕೊಂತು ಅಂತ ಒಳಗಡೆ ಮೌಲ್ಯ ಆಗ್ತಾ ಅಂತ ನಾನು ಅನ್ಕೊಂಡೆ ನನಗೆ ಬೇಗ ಹೋಗ್ಬಿಟ್ಟು ಅವ್ನು ಜಂಪ್ ಮಾಡ್ತಾ ಇರ್ಬೇಕು. ನನಗಿನ ಬೇಗ ಹೋಗ್ಬಿಟ್ಟು ಅಂದ್ರೆ ಏನಾದ್ರು ಮಾಡ್ಬಿಟ್ಟು ತಗೊಂಡೆ ಆಯಿತು ಅಂತ ಮತ್ತಿಗೆ ರೀಲ್ಸ್ ಕಳಿಸಿದೆ ಅಂತ ರಿಯಾಕ್ಟ್ ಮಾಡಿದೆ. ಆಯ್ತು ಇವ್ರಿಗೆ ಮತ್ತೆ 1v2 ಮಾಡಿದ್ವಿ. ಓಡಿಸ್ಕೊಂಡು ಬೇಜಾರಾಗಿರುತ್ತೆ. ರಿಕಾಲು ಮುಗ್ದೋಯ್ತು ಅವ್ರದ್ದು. ಒಬ್ಬ ಇವಾಗ ಆರ್ಕೆಸ್ಟ್ರಲ್ಲಿ ಲೀಡರ್ ಇರ್ತಾನೆ ನೋಡ್ರಿ, ಏನು ಕೊಡ್ತೀನಿ ಅಂತ ಹೇಳ್ತೀನಿ. ನನ್ನ ಟೀಮೇಟ್ಗೆ ಹೊಡಿಬೇಡ ನಾನು ಹೊಡಿತೀನಿ ಅಂತ. ಕಿಲ್ ಬಿಟ್ಕೊಟ್ಟು ಪಾಪ ರ್ಯಾಂಕ್ ಪುಷ್ ನಡೀತೀವಿ ಅಂತ ನಾನು ಫಿನಿಶ್ ಹಾಕೋತೀನಿ. ಬಾರ ಅಲ್ಲೋಡು ಹೋಗೋಣ ಅಂತ ನನ್ನ ಟೀಮೇಟ್ಗೆ ಮರ್ಯಾದೆ ಕೊಟ್ಬಿಟ್ಟು ಕರೀತಾನೆ. ಹತ್ಕೊಂಡು ಹೋಗ್ತೀವಿ. ಇಲ್ಲಿ ಕೇಳ್ತೀನಿ, ಇನ್ನೊಬ್ಬ ಇರ್ಬೇಕು ಕಣ ಟೀಮೇಟ್ ಪಕ್ಕ ಇಲ್ಲಿ ಅಂತ ಹೇಳ್ತೀನಿ. ರಿಪ್ಲೈ ಏನು ಕೊಡ್ತಾನೆ ನೋಡ್ರಿ ಇವಾಗಲೇ ಇಲ್ಲಿ ಕೇಳ್ತೀನಿ. ರಿಕಾಲ್ ಆಗಿ ಮಾಡಿದ್ನಲ್ಲ, ಮೇ ಬಿ ಇರ್ಬೋದು ಕಣ ಇನ್ನೊಬ್ಬ ಅಂತ ಹೇಳ್ತೀನಿ. ನೋಡ್ರಿ ಏನು ರಿಪ್ಲೈ ಕೊಡ್ತೀನಿ. ಇವಾಗ ಏನು ಹೇಳಿದ್ನಲ್ಲ ಬಿಡು ಅಂತ ನೋಡೋಣ. ನಾನು ಧೈರ್ಯದಲ್ಲಿ ಹೋದೆ ನೋಡ್ರಿ. ಇವಾಗ ಡ್ಯಾನ್ ಹೆಂಗಿತ್ತು ಶಾರ್ಟ್. ಮಹಾಪ್ರಭು ನೀವೇನಿಲ್ಲಿ ಅನ್ನೋ ಥರ ನೋಡ್ದ. ನಮ್ಮ ಟೀಮೇಟು ಡಬ್ಲ್ಯೂ ಮ್ಯಾಕ್ಸ್ ಅಂತ ನೋಡ್ರಿ. ಬರೀ ಬೈಟ್ ಮಾಡ್ಬಿಟ್ಟು ಹೊಡಿತಾನೆ ಹೆಂಗೆ ನೋಡ್ರಿ, ಹೆಂಗೆ ಬೈಟ್ ಕೊಡ್ತಾನೆ ನೋಡಿ ಅಂತ. ಹಿಂಗೆ ನೋಡ್ರಿ ಬೈಟ್ ಕೊಟ್ಟ ಇವಾಗ. ಇವರಿಬ್ಬರು ರ್ಯಾಂಡಮ್ಸ್ ಇದ್ರು 1 ನಂಬರ್ 2 ನಂಬರು. ಅದಾದ ಸೋಮವಾರದಾದ್ಮೇಲೆ ಕಾಲ್ ಕೊಡ್ತಾನೆ ಪಾಪ. 4 ನಂಬರ್ ಬಂದು 4 ನಂಬರ್ ಮುಂದೆ ಫೈಟ್ ಆಗಿರುತ್ತೆ. ಲಾಸ್ಟ್ ಒಂದು ಪಾಪ ರಿಕಲ್ ಹಾಕೋಣ ಅಂತ ಬಂದಿರ್ತಾನೆ. ಕೋಚಿಂಗ್ ನಾನು ಕೊಟ್ಟಿದ್ನಲ್ಲ ಒಂದು ಶಾಕ್ ಅಂತ, ಅದೇ ಥರ ನಾನು ಕೊಟ್ಟೆ. ಪಾಪ ನಾನು ಹೆಂಗೆ ಒಂದು ಬೈದಿದ್ದ ಅವನು ನನ್ನ ಹಿಂಗೆ ಬೈಕೊಂಡಿದ್ದೆ. ಹೋಗಿ ಬಿಡ್ರಿ, ಇದು ಬೀಜ ಮಾಡಿ ಕಾಮನ್ ಇದೆಲ್ಲ. ಅಲ್ಲಿಂದ ಯಾವುದೇ ಸಿಗಲ್ಲ, ಫೈಟು ಆಗಲ್ಲ. ಸೀದಾ ಎಂಜಾಯ್ ಬರ್ತೀವಿ. ಎಂಜಾಯಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದು ಇಷ್ಟ ಆಗುತ್ತೆ ನೋಡ್ರಿ. ಎಂಜಾಯ್ ಮಾಡ್ರಿ. ಇದು ನನ್ನ ಫಸ್ಟ್ ವೀಡಿಯೋ ಇದೆ ಈ ಥರ ವಾಯ್ಸ್ ಕೊಟ್ಕೊಂಡು ಮಾಡ್ತಾ ಇರೋದು. ಏನಾದರೂ ಇಷ್ಟ ಆಗಿದ್ದರೆ ಹೇಳ್ರಿ, ಕಾಮೆಂಟ್ ಮಾಡಿರಿ. ನಾನು ಮುಂದಿನ ಸರಿ ರಿಪೀಟ್ ಮಾಡೋಣ ನೋಡ್ರಿ. ಸೀದಾ ಇದೇ ಮೇಲೆ ಹೇಳ್ಕೊತೀನಿ ಇಲ್ಲಿಗೆ ನೋಡ್ರಿ. ಒಂದು ಏಡಿಂದ 2 ನಾಕ್ ಮಾಡ್ತೀನಿ ಅಂತ. लेफ्ट क्लियर कर लो पहले. ಆ ನೆಡಗ್ ನಾಗಲ್ಲ, ಇದೊಂದು ನೆಡ್ ಎದೆ ಮೇಲೆ ಬಿಸಾಕ್ತೀನಿ ಅವ್ರಿಗೆ. ಭೂ
2 ನಾಕ್ ಆಯ್ತು. ನೈಸ್ ಬೇ. ಈಸಿ ಒಂದು ಈಸಿ. ಅಷ್ಟೊತ್ತಿಗೆ ಇನ್ನೊಂದು ನಮ್ಮ ಟೀಮೇಟ್ ಇದ್ನಲ್ಲ 2 ನಂಬರು, ಅವ್ನು ಇನ್ನೊಂದು ಟೀಮ್ಗೆ 3v3 ಫೈಟ್ ಇತ್ತು. ಆ ಟೀಮ್ಗೆ ಎಂಟ್ರಿ ನಾವು ಕೊಟ್ಬಿಟ್ಟ. ಅವರು ಎಂಟ್ರಿ ನಾವು ಕೈತಲ್ಲ ಬಾ ಅಂತ ನುಗ್ತವ್ರೆ ಕೆಳಗಡೆಯಿಂದ ಹಾರ್ಕೊಂಡು ಬರ್ತಾರೆ 3 ಜನ. ನೋಡ್ರಿ ಅವ್ರಿಗೂ 1v3 ಮಾಡ್ತೀನಿ ಹೆಂಗೆ ಅಂತ ನೋಡ್ರಿ. ಒಂದು 45 ಫ್ರೀ ಫೈರ್ ಹೊಡೆದೇ ಬರ್ತಾರೆ ಅಂತ ಬರಲಿಲ್ಲ. ಸ್ವಲ್ಪ ಹೀಲ್ ಆಗ್ತೀನಿ ನೋಡ್ರಿ. ನನ್ನ ಟೀಮೇಟ್ ದೊಡ್ಡ ಕೆಲಸ ಮಾಡ್ತಾನೆ ಇವಾಗ. ಮೋಲಿ ಆಡ್ತಾನೆ. ಮೋಲಿ ಟೀಮೇಟ್ ಎಷ್ಟು ಚೆನ್ನಾಗಿ ಮೋಲಿ ಆಡ್ತಾನೆ ಅಂತ ನನ್ನ ಮಕ್ಕಳು ಹೇಳ್ಬೇಕಾದ್ರೆ ಶತ್ರುಗಳ ಅವಶ್ಯಕತೆ ಆಫೀಸ್ ಹೇಳ್ತಾರೆ ಅಡ್ಡ ಬಂದೆ ನೀನು ಅಂತ ಗೊತ್ತಾ? ನಾನಲ್ಲಿ ಅಡ್ಡ ಇದ್ದ ಹೇಳ್ರಿ, ಕಮೆಂಟ್ ಮಾಡ್ರಿ. ಇವಾಗ ತಾನೇ ಓದಿದ್ದೆ ಅರೆವಾಗಿದ್ದ ಹೊಡೆದೆ ಒಂದು ಎಕ್ಸ್ಪೀರಿಯನ್ಸ್. ಲಾಸ್ಟ್ 1v1 ಫೈಟ್ ಇತ್ತು ನೋಡ್ರಿ. ಸಿಕ್ಕಿರೋ ಮಿಸ್ ಎಸಿತೀನಿ. ಮಿಸ್ ಆಗಿರೋದು ಎಷ್ಟು ಯೂಸ್ ಆಗುತ್ತೆ ಅಂತ ನೀವು ಇಷ್ಟೇ. ಇದೊಂದು 1v3 ಬ್ಯಾಕ್ ಟು ಬ್ಯಾಕ್ 1v3 ಮಾಡ್ಬಿಟ್ಟು ಚಿಕನ್ ಡಿನ್ನರ್ ತೆಗ್ದೆ. ರ್ಯಾಂಕ್ ಪುಷ್ ಅಲ್ಲಿ ಈ ಮ್ಯಾಚ್ ಗೆಲ್ಲಿ ಸಕ್ಕತ್ ಇಂಟೆನ್ಸ್ ಇತ್ತು ಮಧ್ಯದಲ್ಲಿ. ಬಟ್ ಅದು ತುಂಬಾ ಉದ್ದ ಆಗುತ್ತೆ ವಿಡಿಯೋ ಅಂತ ಕಟ್ ಮಾಡ್ಬಿಟ್ಟೆ ನಾನೇನೆ. ನೋಡ್ರಿ ಈ ಮ್ಯಾಚ್ಗೆ ಪೂರ 50+ ಕೊಟ್ಟ ಗೊತ್ತಾ? ಕ್ರೇಜಿ. 51 ಮೊಯ್ಯ ಇಟ್ಟಿರೋ ಥರ ಕೊಟ್ಟ 51+. ಇಷ್ಟೇ ಇವತ್ತಿನ ಈ ಮ್ಯಾಚು. ರ್ಯಾಂಕ್ ಪುಷ್ ಅಲ್ಲಿ ಇನ್ನು ಮುಂದೆ ಬರ್ತಾ ಇರುತ್ತೆ ವಾಯ್ಸ್ ಓವರ್ ವೀಡಿಯೋಸು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.